ಇದು ಸರ್ಕಾರಿ ಆದೇಶಗಳು ಬಂದು ಜಗಜೀವನ್ ರಾಮ್ದು 5ನೇ ತಾರೀಕೆ ಮಾಡ್ತಾರೆ, ಮತ್ತೆ ಅಂಬೇಡ್ಕರ್ದು 14ನೇ ತಾರೀಕೆ ಮಾಡ್ತಾರೆ. ಆದ್ರೆ ಆ ತಾಲೂಕಿಗೆ ಸೀಮಿತ. ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಮೊದಲಿನಿಂದ ಏನ್ ಸಂಪ್ರದಾಯ, ಈಗ ಒಂದೊಂದೂರಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ ಹಬ್ಬಗಳು ಮಾಡೋದು. ಆ ತರ ಅಲ್ಲ. ಇದು ಯಾವ ತರ ಅಂದ್ರೆ ಸರ್ಕಾರದಲ್ಲಿ ಆದೇಶ ಏನೇ ಇರ್ಲಿ, ನಾವಿಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರು, ಯಾಕಂದ್ರೆ ನಮ್ಗಿಂತ ಮುಂದಿನ ಪೀಳಿಗೆ ನಮ್ಮ ಹಿರಿಯರು ಅವ್ರು ಏನ್ ಮಾಡ್ಕೊಂಡ್ ಬರ್ತಾ ಇದಾರ ಆ ರೀತಿ ನಾವು ಎಲ್ಲ ಜೊತೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮೀಟಿಂಗ್ ಜೊತೆಯಲ್ಲೇ ಕರೀತಾ ಇದ್ದಾರೆ. ನಾನು ದಾಖಲೆ ಸಮೇತ 31ನೇ ತಾರೀಕು ಕೊಡ್ತೀನಿ. ಮೀಟಿಂಗ್ ಸಮೇತ ಜೊತೆಯಲ್ಲೇ ಕರೆಯೋರು, ಮತ್ತೆ ಜಯಂತಿಗಳನ್ನು ಸತ ಎರಡೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಿದ್ದು. ಅದನ್ನ ಈ ಸಲ ಫಸ್ಟ್ ಸಲ ಈಗ ಏನ್ ಮಾಡಿದ್ದಾರೆ, ಜಗಜೀವನ್ ರಾಮ್ದೇ ಸಪರೇಟ್ ಕರೆದವ್ರೆ, ಅಂಬೇಡ್ಕರ್ದೇ ಸಪರೇಟ್ ಕರೆದವ್ರೆ. ಇದನ್ನ ನಾವು ಎಲ್ಲ ಒಕ್ಕೂಲರಿಂದ ಎಲ್ಲರೂ ಸೇರಿ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಇದು 45 ವರ್ಷಗಳಿಂದ ಇದನ್ನ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಸಮೇತ ಎರಡೂ ಸೇರಿ ಒಂದೇ ದಿನ ಮಾಡ್ತಾರೆ. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ, ಆವತ್ತಿನ ದಿನಗಳಲ್ಲಿ ಇವತ್ತು ಸರ್ಕಾರ ಏನಾದ್ರು ನಿರ್ವಹಣೆ ತಗೊಂಡು ಮಾಡೋದಾದ್ರೆ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾವು ಪ್ರತ್ಯೇಕವಾಗಿ ನಮ್ಮ ಸಂಘಟನೆಯಿಂದ, ನಮ್ಮ ಸಮುದಾಯದಿಂದ ಇಬ್ರು ನಾಯಕರುಗಳದ್ದು ಭರ್ಜರಿಯಾಗಿ ಜಯಂತಿ ಮಾಡ್ತೀವಿ. ಇಲ್ಲಿ ಯಾರ್ಯಾರು ನಾವೆಲ್ಲ ಸೇರಿದೀವಿ ಹಿರಿಯರು, ನಾವು ಯಾವತ್ತೂ ಒಟ್ಟಿಗೆ ಮಾಡ್ಬೇಕಂತ ನಾವು ಬಯಸ್ತಾ ಇರೋದು. ಯಾಕಂದ್ರೆ ನಮ್ಗೆ ಜೀವನ ಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಯಾವತ್ತೂ ಆಗ್ಲಿ